ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಹಿವೀರ್. ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಮತ್ತೊಮ್ಮೆ ಸ್ಫೋಟಗೊಂಡಿದೆ. ಅರ್ಮುಜ್ ಜಲಸಂಧಿಯಿಂದ ಹಿಡಿದು ಕೆಂಪು ಸಮುದ್ರದವರೆಗೆ ಯುದ್ಧದ ಕಾರ್ಮೋಡ ಕವಿದಿದ್ದು ಜಾಗತಿಕ ತೈಲ ಪೂರೈಕೆ ಮತ್ತು ಪ್ರಾದೇಶಿಕ ಭದ್ರತೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಇಂದಿನ ಈ ವಿಡಿಯೋದಲ್ಲಿ ಈ ಬಿಕ್ಕಟ್ಟಿನ ಇಂದಿನ 3 ಪ್ರಮುಖ ಬೆಳವಣಿಗೆಯನ್ನು ನೋಡೋಣ. ಸೌದಿ ಅರೇಬಿಯಾ ಮತ್ತು ಹೌದಿ ಸಂಘರ್ಷ ಹೇಗಿದೆ ಎಂದು ನೋಡೋಣ. 2022ರಲ್ಲಿ ಮಾಡಿಕೊಂಡಿದ್ದ ದುರ್ಬಲ ಕದನ ವಿರಾಮ ಈಗ ಸಂಪೂರ್ಣ ಮುರಿದು ಬಿದ್ದಿದೆ. ಸೌದಿ ಅರೇಬಿಯಾ ಮತ್ತು ಯೆಮನ್ ಇರಾನ್ ಬೆಂಬಲಿತ ಹೌತಿ ಚಳವಳಿಯ ನಡುವೆ ನೇರ ಸಂಘರ್ಷ ತೀವ್ರಗೊಂಡಿದೆ. ಹೌದಿಗಳು ಸೌದಿ ನೌಕಾ ಸಾಗಣೆಯ ಮೇಲೆ ದಿಗ್ಬಂಧನ ಘೋಷಿಸಿವೆ. ಕೆಂಪು ಸಮುದ್ರದಲ್ಲಿ ಸೌದಿ ತೈಲ ಟ್ಯಾಂಕರ್ಗಳಾದ ಎನ್ಸೆಲಿಯಾ ಮತ್ತು ಲೈಲಾ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ್ದಾರೆ. ಇದರಿಂದ ಹಡಗುಗಳಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಸೌದಿ ನೇತೃತ್ವದ ಸಮ್ಮಿಶ್ರ ಪಡೆಗಳು ಒಡೆದಾ ಬಂದರಿನ ಬಳಿ ಇರುವ ನೌಕಾನೆಲೆ ಹಾಗೂ ದೂರಸಂಪರ್ಕ ಕೇಂದ್ರಗಳ ಮೇಲೆ ನಿಖರ ವೈಮಾನಿಕ ದಾಳಿಯನ್ನು ನಡೆಸಿವೆ. ಅಮೆರಿಕ ಇರಾನ್ ಬಿಕ್ಕಟ್ಟಿನಿಂದಾಗಿ ಪ್ರಮುಖ ಅರ್ಮುಜ್ ಜಲಸಂಧಿ ಬಂದ್ ಆಗುವ ಹಂತ ತಲುಪಿದೆ. ಇದರಿಂದ ತಪ್ಪಿಸಿಕೊಳ್ಳಲು ಸೌದಿ ಅರೇಬಿಯಾ ತನ್ನ ಒಳನಾಡಿನ ಪೂರ್ವ-ಪಶ್ಚಿಮ ಪೆಟ್ರೋಲೈನ್ ಪೈಪ್ಲೈನ್ ಬಳಸಿ ಕಚ್ಚಾ ತೈಲವನ್ನು ಕೆಂಪು ಸಮುದ್ರದ ಯಾಂಬೂ ಬಂದರಿಗೆ ತಿರುಗಿಸುತ್ತಿದೆ. ಸೌದಿ ಅರಾಮ್ಕೋ ಏಷ್ಯಾ ಪೆಸಿಫಿಕ್ ದೇಶಗಳಿಗೆ ಯಾಂಬೂ ಮೂಲಕ ತೈಲ ಕಳುಹಿಸುತ್ತಿದ್ದರೂ ಇಲ್ಲಿ ದೊಡ್ಡ ಮಿತಿಗಳಿವೆ. ಅವೇನೆಂದರೆ, ಒಂದು, ಸಾಮರ್ಥ್ಯದ ಕೊರತೆ. ಅರ್ಮುಜ್ ಮೂಲಕ ಸಾಗಿಸುತ್ತಿದ್ದ ಬೃಹತ್ ಪ್ರಮಾಣದ ತೈಲವನ್ನು ಈ ಪೈಪ್ಲೈನ್ ಸಂಪೂರ್ಣವಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ಎರಡನೆಯದು, ಭದ್ರತಾ ಅಪಾಯ. ಯಾಂಬೂದಿಂದ ದಕ್ಷಿಣಕ್ಕೆ ಸಾಗುವ ಟ್ಯಾಂಕರ್ಗಳು ಬಾಬ್-ಅಲ್ ಮಂಡೆಬ್ ಜಲಸಂಧಿಯನ್ನು ದಾಟಲೇಬೇಕಾಗುತ್ತದೆ. ಇದು ಹೌತಿಗಳ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗೆ ನೇರವಾಗಿ ಸಿಲುಕುವ ಅಪಾಯವನ್ನು ಹೊಂದಿದೆ. ಇರಾನ್ ಮೇಲೆ ಕುವೈತ್ ಮತ್ತು ಬಹ್ರೇನ್ ನೇರ ದಾಳಿ ಮಾಡಿದವೆ. ಗುಪ್ತಚರ ಮತ್ತು ರಕ್ಷಣಾ ಮೂಲಗಳ ಪ್ರಕಾರ ಕುವೈತ್ ಮತ್ತು ಬಹ್ರೇನ್ ದೇಶಗಳು ಇರಾನ್ ಒಳಗೆ ನುಗ್ಗಿ ಕ್ಷಿಪಣಿ ಹಾಗೂ ಡ್ರೋನ್ ಸಂಗ್ರಹಣಾ ಕೇಂದ್ರಗಳ ಮೇಲೆ ಗುಪ್ತ ನೇರ ವೈಮಾನಿಕ ದಾಳಿಗಳನ್ನು ನಡೆಸಿವೆ. ತಮ್ಮ ಪ್ರದೇಶಗಳ ಮೇಲೆ ಇರಾನ್ ನಿರಂತರವಾಗಿ ನಡೆಸುತ್ತಿದ್ದ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳಿಂದ ಬೇಸತ್ತು ಈ ಎರಡೂ ಗಲ್ಫ್ ರಾಷ್ಟ್ರಗಳು ಕೇವಲ ರಕ್ಷಣಾತ್ಮಕ ಧೋರಣೆಯನ್ನು ಬಿಟ್ಟು ಆಕ್ರಮಣಕಾರಿ ನಿಲುವು ತಾಳಿದ್ದು ಇತಿಹಾಸದಲ್ಲೇ ಮೊದಲು. ಈ ಕಾರ್ಯಾಚರಣೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಗುಪ್ತಚರ ಮಾಹಿತಿ ಮತ್ತು ವಾಯುರಕ್ಷಣಾ ಬೆಂಬಲವನ್ನು ನೀಡುವ ಮೂಲಕ ಅರಬ್ ರಾಷ್ಟ್ರಗಳ ಐಕ್ಯತೆಯನ್ನು ಪ್ರದರ್ಶಿಸಿವೆ. ಒಟ್ಟಾರೆಯಾಗಿ ಈ ಬೆಳವಣಿಗೆಗಳು ಮಧ್ಯಪ್ರಾಚ್ಯವನ್ನು ಮತ್ತೊಂದು ದೊಡ್ಡ ಯುದ್ಧದ ಅಂಚಿಗೆ ತಳ್ಳಿವೆ. ತೈಲ ಪೂರೈಕೆ ಮತ್ತು ಜಾಗತಿಕ ಮಾರುಕಟ್ಟೆಯ ಮೇಲೆ ಇದರ ಪ್ರಭಾವ ಹೇಗಿರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಈ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.